ಡಾಕ್ಟರ್ ನಮ್ಮ ಪ್ರೀತಿಗೆ ಏನಾಗೈತಿ ಸ್ವಲ್ಪ ಜಲ್ದಿ ನೋಡ್ರಿ. ಯಾಕ್ರಿ ಏನಾತ ಆರಾಮಿದ್ರಲ್ಲ ಅವ್ರು ಇದ್ದಕ್ಕಿದ್ದಂಗೆ ಏನಾತ್ರಿ? ಏನೇನೋ ಗೊತ್ತಿಲ್ರಿ. ನಮ್ಮ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ಲಂತ ಏನೋ ಭಾಳ ಸುಸ್ತಾದಂಗೆ ಆಕತ್ತೈತಿ ಅಂತೇಳಿ ಹಂಗೆ ತಲೆ ಸುತ್ತಿ ಬಂದು ಬಿದ್ದ ಬಿಟ್ಲರಿ. ಅದಕ್ಕೆ ಪಟ್ನೆಯಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ಡಾಕ್ಟರ್. ಒಂದಿಟ್ಟು ಚೆಕಪ್ ಮಾಡಿ ಏನಾಗೈತೆ ಅಂತ ಹೇಳ್ರಿ. ಹೆದರ್ಬೇಡ್ರಿ, ನೋಡ್ತೀನಿ. ಅತ್ತಿರಿ ಅವ ಪ್ರೀತಿ ಎದಲ್ವಾ ಎದಲ್ವಾ ನೀನು ರೀ ನನ್ನ ದವಾಖಾನೆ ಕರ್ಕೊಂಡ್ ಬಂದ್ರಿ. ಏನಾಗೈತಿ? ಏನಿಲ್ಲ, ನೀವು ಸ್ವಲ್ಪ ತಲೆ ಸುತ್ತ ಬಂದು ಬಿದ್ರಂತ ಹಾಗಾಗಿ ನಿಮ್ಮ ಮನೆಗೆ ಹೆದ್ರಿ ಕರ್ಕೊಂಬಂದಾರ. ಹೌದ್ರಿ ಡಾಕ್ಟ್ರ, ನನಗೆ ಯಾಕೋ ಒಂದಿಟ್ಟು ಸುಸ್ತಾದಂಗಾಗಿ ಒಂದು ಸಲ ತಲೆ ಸುತ್ತ ಬಂದು ಬಿದ್ದ ಬಿಟ್ಟೆ. ಆಮೇಲೆ ಏನಾತಂತ ಹೇಳಿ ನನಗೆ ಗೊತ್ತಾಗ್ಲಿಲ್ಲ. ಡಾಕ್ಟರ್ ನನ್ನ ಹೆಂಡತಿಗೆ ಏನಾಗೈತ್ರಿ? ಏನೂ ಇಲ್ಲ ರೀ, ಹೆದ್ರ ಅಂತದ್ದು ಏನೂ ಇಲ್ಲ. ಮತ್ತೆ ಯಾಕೆ ಆಕಿ ತಲೆ ಸುತ್ತ ಬಂದು ಬಿದ್ಲ ಅನ್ನೋದು ಗೊತ್ತಾಗವಲ್ದಲ್ರಿ. ಹಾರ್ಟಿಂದ ಎಲ್ಲ ಆರಾಮೈತಲ್ರಿ? ಪ್ರೀತಿ, ನೀವು ಊಟ ಏನಾರ ಮಾಡ್ಬೇಕಾರ ನಿನಗೆ ವಾಂತಿ ಬಂದಂಗೆ ಏನಾರ ಅಂತ ಅನಿಸ್ತೇನವ? ಹ್ಞೂ ರೀ ಡಾಕ್ಟ್ರ್. ಯಾಕೆ ಒಂದೆರಡು ದಿವಸ ಆತ್ರಿ ಊಟ ಏನಾರ ಮಾಡ್ಬೇಕಂದ್ರೆ ಒಂಥರ ಉಬ್ಬಳಿಕೆ ಬಂದಂಗೆ ಆಗತ್ತೈತ್ರಿ. ಇನ್ನೂ ಒಂಥರ ಮನ್ಸಿಗೆ ಸಮಾಧಾನನ ಇಲ್ರಿ. ನಿಮ್ದು ಪೀರಿಯಡ್ ಮಿಸ್ ಆಗಿ ಎಷ್ಟು ದಿವಸ ಆತು? ಆತ್ರಿ 1.5 ತಿಂಗಳ ಮೇಲೆ ಆತ್ರಿ. ನೋಡ್ರಿ ಅಮ್ಮ, ನೀವು ಹೆದರ್ಬೇಕಾಗಿಲ್ಲ. ಸತೀಶ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಡಾಕ್ಟರ್ ಆದ್ರೆ ಖರೆ ನನಗೇನೂ ಅರ್ಥ ಆಗಕತ್ತಿಲ್ರಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗತ್ತಿಲ್ಲ ಅಂದ್ರೆ ನಿಮ್ಗೆ ಏನು ಅನ್ಬೇಕನ್ನೋದು ನನಗೆ ಗೊತ್ತಾಗತ್ತಿಲ್ರಿ. ಓಕೆ, ಏನೂ ಇಲ್ಲ, ನಿಮ್ಮ ವೈಫು ಈಗ ಪ್ರೆಗ್ನೆಂಟ್. ಡಾಕ್ಟರ್ ನಿಜ ರೀ? ಹೌದು, ನಿಜನ. ಮತ್ತೇನು ಪ್ರಾಬ್ಲಮ್ ಆತ ಅಂತೇಳಿ ಭಾಳ ಹೆದರ್ಬಿಟ್ಟಿದ್ದೀರಿ. ಇಲ್ಲ, ನೀವು ಹೆದ್ರದ್ ಸಹಜನ. ಯಾಕಂದ್ರೆ ಅವ್ರಿಗೆ ಹಂಗೆ ಸ್ವಲ್ಪ ತೊಂದರೆ ಇತ್ತಲ್ಲ, ಹಾಗಾಗಿ ನೀವು ಹೆದರಿದ್ರಿ. ಇಲ್ಲ ಅಂದಿದ್ರೆ ಅದು ಮನ್ಯಾಗ ಯಾರ ಹಿರಿಯರಿದ್ರೆ ಅವರೇ ಹೇಳಿಬಿಡ್ತಿದ್ರು. ಹೌದ್ರಿ, ನಮ್ಮ ಅಜ್ಜಿ ಅದಾರ ಮನ್ಯಾಗ, ಅವ್ರು ಹೇಳ್ತಿದ್ರು ಖರೆ. ಆದ್ರೆ ನಾವು ಪ್ರೀತಿಗೆ ಹಿಂಗೆ ಹಾರ್ಟಿನ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಹೆದರಿ ಪಟ್ನೆ ಇಲ್ಲಿ ದವಾಖಾನಿಗೆ ಕರ್ಕೊಂಡ್ ಬಂದಿವ್ರಿ. ಇಲ್ಲ, ನೀವು ದವಾಖಾನಿಗೆ ಬಂದಿದ್ದು ಭಾಳ ಅಂದ್ರೆ ಭಾಳ ಒಳ್ಳೆ ಕೆಲಸ ಆತು. ನಾನು ಈಗ ಹೆಂಗರಾಗ್ಲಿ ಕನ್ಫರ್ಮೇಷನ್ ಸಲುವಾಗಿ ಒಂದು ಟೆಸ್ಟ್ ಮಾಡ್ತೀನಿ. ಆಮೇಲೆ ಏನೇನು ಮೆಡಿಸಿನ್ಸ್ ಅದಾವಲ್ಲ ಎಲ್ಲ ಬರ್ಕೊಡ್ತೀನಿ. ಅದೇ ಥರ ಫಾಲೋ ಮಾಡ್ರಿ. ಆತು ಡಾಕ್ಟರ್. ಅವ ಪ್ರೀತಿ, ಕರ್ನ ಭಾಳ ಖುಷಿ ಆಗತೈತೆ ನೋಡುವ ನನಗೆ. ಪ್ರೀತಿ ಅವರೇ, ಇನ್ಮೇಲಿಂದ ನೀವು ಭಾಳ ಅಂದ್ರೆ ಭಾಳ ಹುಷಾರಿಂದ ಇರಬೇಕು. ಹಾಂ ಡಾಕ್ಟರ್. ಸರ್, ನಾನು ಒಂದಿಷ್ಟು ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತೀನಿ, ಅದನ್ನೆಲ್ಲ ತಗೊಳ್ರಿ. ಆಮೇಲೆ ಅವರ ಆಹಾರ ಪದ್ಧತಿ ಹೆಂಗಿರ್ಬೇಕಂತ ಹೇಳಿ ಹೇಳ್ತೀನಿ ರೀ. ಅದೇ ರೀತಿ ನೀವು ಫಾಲೋ ಮಾಡ್ರಿ. ಹ್ಞೂ ರೀ ಡಾಕ್ಟರ್. ತಗೊಳ್ರಿ ಇದನ್ನ, ಇದ್ರಾಗೆಲ್ಲ ಮೆಡಿಸಿನ್ಸ್ ಐತಿ. ಇದನ್ನೆಲ್ಲ ತಗೊಂಡು ಆಕಿಗೆ ಕೊಡ್ರಿ. ಆಮೇಲೆ ಇನ್ನೊಂದು, ಆಕಿಗ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಒಂದು ಪ್ರೋಟೀನ್ ಪೌಡರ್ ಬರ್ಕೊಡ್ತೀನಿ, ಅದನ್ನು ಕೊಡ್ರಿ. ಸ್ವಲ್ಪ ಆಕಿಂದ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ರೀ. ಅವಾಗ ದವಾಖಾನಿಗೆ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿಸ್ಕೊಂತೀರಿ. ಹ್ಞೂ ರೀ ಡಾಕ್ಟರ್. ಡಾಕ್ಟರ್, ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ. ಇದ್ರಾಗ ನಂದೇನೈತ್ರಿ ಉಪಕಾರ? ಏನೋ ದೇವ್ರ ಪವಾಡ ಇಲ್ರಿ, ಆದ್ರೂ ನೀವು ನಮ್ಗೆ ದೇವ್ರ ತರನ ಸಿಕ್ರಿ. ಇವತ್ತ ನನ್ನ ಸಸಿ ಮಕ್ಳಾಗ್ತಾವ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ. ನೋಡಿದ್ರ ಆಕೀಗ ಬಸರದಾಳ್ರಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿದ್ರಿ. ಅವ್ವ, ನೀನು ಪ್ರೀತಿನ ಕರ್ಕೊಂಡು ಕಾರ್ನೆ ಕುಂದ್ರೆ ನಾ ಬರ್ತೇನೆ. ನೀವು ಇಷ್ಟು ಔಷಧಿ ತೊಗೊಂಡು ಬರ್ತೇನಂತ ಹೋಗೋಣ ಮನೆಗೆ. ಹ್ಞೂನ್ಪ ಪ್ರೀತಿ, ಬಾ ಬರೀ ಅತ್ತಿ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ರಿ. ಹಾಂ ತಗೊಳ್ರಿ. ಆದ್ರೂ ನೀವು ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತಂದ್ರೂ ತಪ್ಪಾಗಲ್ಲ. ಹೌದು ಡಾಕ್ಟರ್, ನನಗೂ ಹಂಗ ಅನ್ಸಾತಿದ್ರಿ. ಯಾಕಂತ ಅಂದ್ರೆ ಇಂಥ ರೋಗ ಬಂದವರು ಪ್ರೆಗ್ನೆಂಟ್ ಆಗೋದಿರ್ಲಿ, ಅದು ವಾಸಿನ ಆಗೋದು ಕಷ್ಟ. ಅಂಥದ್ರೊಳಗೆ ನಿಮ್ಮ ವೈಫ್ ಅದೆಲ್ಲ ವಾಸಿಯಾಗಿ ಮತ್ತು ನಾರ್ಮಲ್ ಆಗಿ ಈಗ ಪ್ರೆಗ್ನೆಂಟ್ ಆಗ್ಯಾರ ಅಂದ್ರೆ ಅದು ಮಿರಾಕಲ್ಲ. ಅಂದಂಗೆ ನೀವು ಕೊಟ್ಟಿದ್ರಲ್ರಿ ಅಡ್ರೆಸ್, ಅದು ಅವ್ರ ನಿಮ್ಮ ತಮ್ಮ ಅವರ ಹೆಂಡತಿ ಮನೆಯಾಗ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾರೆ ಅಂತ ಹೇಳಿ ಒಂದೆರಡು ಜನಕ್ಕೆ ಹಂಗೆ ಕಳ್ಸೇನ್ರಿ. ಅವ್ರದ್ದು ಒಳ್ಳೆ ಗುಡ್ ರಿಸಲ್ಟ್ ಕಾಣತ್ತೀರಿ. ನೀವು ಅವ್ರನ್ನ ಭೇಟಿಯಾಗಿ ಬಂದ್ರಿ ಡಾಕ್ಟರ್? ಮತ್ತೆ ಇನ್ನೊಂದ್ಸರಿ ಹೋಗಿ ಅದೇ ಅವಾಗ ನಿಮ್ಮ ಜೋಡಿ ಹೋಗಿದ್ನಲ್ರಿ, ಅವಾಗ ಹೋಗಿ ಭೇಟಿಯಾಗಿ ಅವ್ರಿಗೆ ಹೇಳಿ ಬಂದಿದ್ದೆ ಯಾರ ಪೇಷಂಟ್ ಇದ್ರೆ ಕಳಿಸ್ತೇನೆ ಅಂತೇಳಿ. ಅವರು ಹ್ಞೂ ಅಂದಿದ್ರು. ಆಮೇಲೆ ಮತ್ತೆ ಹಿಂಗೆ ಒಂದಿಬ್ರು ಜನ ಬಂದಿದ್ರು. ಅದ್ರಾಗ ಒಬ್ರಿಗೆ ಆಲ್ಮೋಸ್ಟ್ ಹುಷಾರಾಗೈತಿ, ಇನ್ನೊಬ್ರು ಈಗ ಟ್ರೀಟ್ಮೆಂಟ್ ಚಾಲು ಮಾಡ್ಯಾರಿ. ಏನೋ ರೀ ಡಾಕ್ಟರ್, ಒಂದು ಒಳ್ಳೆ ತಗಾಕತ್ತೈತಿ ಇನ್ನೊಬ್ರಿಗೆ ಅಂದ್ರೆ ಅದ ಖುಷಿ ರೀ ನನಗೆ. ಆಯ್ತು ರೀ, ನಾ ಹೇಳ್ದಂಗೆ ಮಾಡ್ರಿ. ಆದ್ರೆ ಸ್ವಲ್ಪ ಅವ್ರಿಗೆ ಹುಷಾರಿಂದ ನೋಡ್ಕೊರಿ. ಒಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ಎಲ್ಲ ಕೊಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ಹುಷಾರಿಂದ ಪ್ರಿಕಾಷನ್ಸ್ ತಗೋಬೇಕಂತ ಅಷ್ಟೇ ರೀ. ಏನು ತೊಂದರೆ ಆಗಲ್ಲ, ಹಂಗಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರ್ದಲ್ಲ, ಅದಕ್ಕಷ್ಟ. ಆದ್ರೆ ಡಾಕ್ಟರ್, ನನಗೆಲ್ಲ ಗೊತ್ತಾಗ್ತಿದ್ರಿ. ಇನ್ನಕ್ಕಿನ್ನ ಹೂ ನಂಗೆ ನೋಡ್ಕೋತೇನೆ ರೀ ನಾನು. ಆಯ್ತು ರೀ, ಹೋಗಿ ಬರ್ರಿ. ಅವಾಗ ಚೆಕಪ್ಪಿಗೆ ಬರೋದು ಮಾತ್ರ ಮರಿಬೇಡ್ರಿ. ಆಯ್ತು ಡಾಕ್ಟರ್. ಥ್ಯಾಂಕ್ಸ್ ರೀ ಡಾಕ್ಟರ್. ಆಯ್ತು ರೀ, ಒಳ್ಳೇದಾಗಲಿ, ಹೋಗಿ ಬರ್ರಿ. ಡಾಕ್ಟರ್ ಕರೆದ್ರಿ? ಹಾಂ ಹೌದು ಸಿಸ್ಟರ್, ಅದು ಪ್ರೀತಿ ಅನ್ನೋ ಪೇಷಂಟ್ ಗೊತ್ತಲ್ಲ ನಿಮ್ಗೆ? ಅವ್ರು ಹೆಂಗೆ ಮರೆಯಾಕೈತ್ರಿ, ಅದ ಹಾರ್ಟಿನ ಪ್ರಾಬ್ಲಮ್ ಆಗಿ ಮತ್ತು ಪೂರ್ತಿ ಆರಾಮಾಗಿ ಮತ್ತೀಗ ಅವ್ರ ಮನೆಗೆ ಅದಾರ ಹೋದಲ್ರಿ, ಅವರ ಹೋದಲ್ಲ? ಅವ್ರ ಹ್ಞೂ ರೀ ಡಾಕ್ಟರ್, ಅವ್ರಿಗೆ ಗೊತ್ತದಾರ ರೀ. ಆದ್ರೆ ಅವ್ರದ್ದು ವಿಷಯ ಈಗ ಯಾಕೆ ಬಂತಂತ ಗೊತ್ತಾಗ್ಲಿಲ್ಲ ರೀ. ಏನಿಲ್ಲ, ಅವ್ರಿಗೆ ರೋಗ ವಾಸಿ ಆಗೋದ ಡೌಟ್ ಇತ್ತಿಲ್ಲ. ಆದ್ರೀಗ ಅವ್ರು ಪ್ರೆಗ್ನೆಂಟ್ ಅದಾರ. ಏನೋ ಪ್ರೆಗ್ನೆಂಟ್ ಆದ್ರಿ ಪಾಪ. ಆದ್ರೂ ಆ ಹೆಣ್ಮಗಳು ಭಾಳ ಅಂದ್ರೆ ಭಾಳ ನೋವು ಅನ್ಭವಿಸಾತಿದ್ಲು. ಏನೋ ದೇವ್ರು ಈಗ ಕಂಡ್ಬಿಟ್ನಲ್ಲ. ಹೌದು, ಅದನ್ನ ಹೇಳಕ್ಕಂತ ಹೇಳಿ ಕರೆದೆ. ಈಗ ಆಕಿ ಟ್ರೀಟ್ಮೆಂಟ್ ತಗೊಂಡಲ್ಲೇ ಮತ್ತೆ ಒಂದಿಬ್ರು ಕಳ್ಸಿಕೊಟ್ಟೇನಿ. ಅವ್ರಿಗೆ ಆರಾಮಾಗತ್ತಾರ. ಭಾಳ ಅಂದ್ರೆ ಭಾಳ ಚಲೋ ಆಯ್ತು ನೋಡ್ರಿ ಡಾಕ್ಟರ್. ಏನೋ ನಮ್ಮಿಂದ ಒಂದೆರಡು ಜನಕ್ಕೆ ಹೆಲ್ಪ್ ಆಕೈತಿ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಹೌದು, ಹಾಗಾಗಿ ನಾನು ಈಗ ವಾಸಿಯಾಗಿದ್ದು ಕಣ್ಣಾರೆ ಕಣ್ಣಲ್ಲ, ಹಾಗಾಗಿ ಅವ್ರನ್ನೂ ಅಲ್ಲೇ ಕಳಿಸಿದೆ. ಏನೋ ಜನರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸೇವೆ. ಆಯ್ತು ರೀ ಡಾಕ್ಟರ್, ಅಲ್ಲೇ ವಾರ್ಡ್ ನಂಬರ್ 5 ಒಳಗೆ ಒಬ್ರು ಪೇಷಂಟ್ ಅದಾರ ರೀ. ಅವ್ರಿಗೆ ನೋಡಿ ಹೆಂಗದಾರ ನೋಡ್ತೇನೆ. ಇವತ್ತು ಅವ್ರದ್ದು ಡಿಸ್ಚಾರ್ಜ್ ಐತ್ರಿ. ಹಾಂ ಹೌದು, ನೆನಪೈತಿ. ಬಿಲ್ಲಿಂಗಿಗೆಲ್ಲ ಕಳಿಸ್ಬಿಡು, ನಾನು ನೋಡ್ಕೊಂತೇನಂತ. ಸಾಯಂಕಾಲ ಡಿಸ್ಚಾರ್ಜ್ ಮಾಡಕ್ಕೆ ಬರ್ತೈತಿ. ಆಯ್ತು ಡಾಕ್ಟರ್. ಮತ್ತು ರಿಪೋರ್ಟು ಎಲ್ಲಿಟ್ಟೆ? ನೇತಾ ರಿಪೋರ್ಟು ಇಲ್ಲೇ ಒಳಗೆಲ್ಲ ರೈತನ ನೋಡ್ತೇನೆ. ಅಜ್ಜಿ, ಯಾಕೆ ಇವ್ರು ಇನ್ನೂ ಬರಲೇ ಇಲ್ರಿ? ನೀನು ಯಾಕಷ್ಟು ಹೆದರಾಕತ್ತೀವ? ಆಗಳಿಂದ ನೋಡಕತ್ತೆ ನಾನು. ಹೊರಗೆ ಹೋಗಿ ಒಳಗೆ ಬರ್ತಿ, ಹೊರಗೆ ಹೋಗಿ ಒಳಗೆ ಬರ್ತಿ. ಏನೂ ಆಗಂಗಿಲ್ಲ, ಸುಮ್ಮನೆ ಆಕಿ ಆರಾಮಂದ್ರೆ ಆರಾಮದಾಳ ಪ್ರೀತಿ. ಇಲ್ರಿ ಅಜ್ಜಿ, ಅಕ್ಕ ಇದಕ್ಕಿದಂಗೆ ಬಿದ್ದುಬಿಟ್ಲಿ ತಲೆ ಸುತ್ತ ಬಂದು. ಹಾಗಾಗಿ ನನಗೆ ಏನೋ ಒಂಥರ ಎದಿ ಕಸಿ ಬಿಸಿ ಆಗಕತ್ತೈತ್ರಿ. ಏನು ಹೆದರಕ್ಕೆ ಹೋಗ್ಬೇಡ, ಖುಷಿ ಸುದ್ದಿ ತರ್ತಾರ ನೋಡೋರು. ಖುಷಿ ಸುದ್ದಿ ರೀ ಅಜ್ಜಿ? ಬಂದ ಬಿಟ್ರಿ ಅತ್ತಿರಿ. ಅದು ನಾ ಒಂದು ಖುಷಿ ಸುದ್ದಿ ಹೇಳ್ಬೇಕ್ರಿ. ಖುಷಿ ಸುದ್ದಿ ರೀ ಅತ್ತಿ? ನಾ ಹೇಳಿದ್ನಿಲ್ಲ ನಿಂಗೆ?
ಅದ ನಮ್ಮ ಪ್ರೀತಿಗೆ ಹೊಟ್ಟಿಲದಾಳ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆತ್ವಾ ಕೇಳಿ. ಇದ ಈಗರ ಸಿತಾನ್ ಮುಂದೆ ಹೇಳಾತಿದ್ದ ನೋಡು. ಯಾಕಂದ್ರೆ ಈಕಿ ಭಾಳ ಟೆನ್ಷನ್ ತಗೊಂಡಿದ್ಲ. ಹೊರಗೆ ಹೋಗಿ ಒಳಗೆ ಬರಕಿ ನೋಡಾಕ ಆಗೋಲ್ದಾಗಿತ್ತಿಕ್ಕಿ ನೋಡಿ ಪರಿಸ್ಥಿತಿ. ಈಗ ಹಿಂಗ ಅಂದ್ ಮುಗ್ಸೋದಕ್ಕೂ ನೀವು ಬಂದ್ರಿ ನೋಡು. ಯಮ್ಮ ಅದು ಡಾಕ್ಟರ್ ಅಲ್ಲಿ ಹೇಳಿದ್ರು ಮನ್ಯಾಗ ಹಿರಿಯರು ಇದ್ದಿದ್ರು ನಿಮ್ಗೆ ಅಲ್ಲೇ ಹೇಳೇ ಬಿಡ್ತಿದ್ರು ಅಂತ ಹೇಳಿ. ಹೋಗಯ್ಯಪ್ಪ ಹೋಗ. ಆ ಸಮಯದಾಗ ನಾನು ಹುಡುಗನ್ ಕರ್ಕೊಂಡು ಹೊರಗೆ ವಾಕಿಂಗ್ ಹೋಗೇನಿ. ಅಷ್ಟು ಹಳ್ಳಿ ಬರೋಷೊಳಗೆ ಇಷ್ಟೆಲ್ಲ ಆಗೈತೆ ನೋಡು. ಅದು ನನಗೆ ಆಕಿ ಬಿದ್ದ ಕೂಡಲೇ ಕೈಕಾಲ ಆಡ್ಲಿಲ್ರಿ ಪಾತಿ. ಹಂಗಾಗಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಪಟ್ನ ದವಾಖಾನಿಗೆ ಕರ್ಕೊಂಡು ಹೋದ್ವಿ. ಇರ್ಲವ ಹೆಂಗಾರ ಆಗ್ಲಿ ಮೊದ್ಲ ತ್ರಾಸಿತ್ತಲ್ಲ, ಹಂಗಾಗಿ ಹೆದರಿ ಕರ್ಕೊಂಡು ಹೋಗಿರಿ. ಏನು ತಪ್ಪಿಲ್ಲ. ನಾನು ಇದ್ದಿದ್ರು ಮತ್ತೆ ಅದನ್ನ ಮಾಡ್ತಿದ್ದೆ. ಒಂದ್ಸಲ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದ್ಬಿಟ್ರೆ ಮುಂದೆ ನಾವು ಆರಾಮಾಗಿರ್ತೇವೆ. ಅಕ್ಕ ಇನ್ಮೇಲೆ ನೀನು ಭಾಳ ಅಂದ್ರೆ ಭಾಳ ರೆಸ್ಟ್ ತಗೋಬೇಕು. ಇನ್ಮೇಲೆ ನೀನ ನನ್ನ ಗುರು. ನೀ ಹೆಂಗ್ ಹೇಳ್ತಿ ಹಂಗೆ ಕೇಳ್ತೇನೆ. ಅವ ಪ್ರೀತಿ ಹೋಗ್ವಾ ಒಂದಿಟ್ಟು ರೆಸ್ಟ್ ಅವ. ಸತೀಶ ಕರ್ಕೊಂಡು ಹೋಗ್ಪಾಕಿನ್. ಪ್ರೀತಿ ಬಾ. ಸೀತಾ ಆದಿ ಏನದನ? ಅವ ಮಕ್ಕೊಂಡನಕ್ಕ. ಈಗ ನಮ್ಮ ಆದಿ ಜೋಡಿ ಆಟ ಆಡಕ ತಮ್ಮನ ತಂಗಿನೋ ಬರ್ತೈತಿ ಅಕ್ಕ. ಆದ್ರೂ ಅವನ ನನಗ ಮಗ ಅಕ್ಕ. ನಿನ್ ಪ್ರೀತಿ ಯಾವಾಗಲೂ ಹಿಂಗೆ ಇರ್ಲಿ ಅವನ ಮೇಲೆ. ನೋಡುವ ನನಗೆ ಎಷ್ಟರ ಮಕ್ಕಳಾಗ್ಲಿ ಅವನ ನನ್ನ ಮೊದಲನೇ ಮಗ. ಯಾಕಂದ್ರ ಇವತ್ತು ನಮ್ಮ ಮನ್ಯಾಗ ಇನ್ನೊಂದು ಕೂಸು ಬರ್ಬೇಕಂದ್ರ ಅದಕ್ಕೆ ಕಾರಣನ ಆದಿ ಅಕ್ಕ. ಅಂದ್ರ ಹಗ್ಲೆಲ್ಲ ಅಜ್ಜಿ ಮತ್ತು ಮಾವ ಹೇಳ್ತಿದ್ರು ಗೊತ್ತೈತಿ. ಒಂದು ಮನಿ ಒಳಗ ಒಂದು ಮಗುವಿನ ನಗು ಅಳು ಕೇಳಿದ್ರ ಅದ್ರ ಪ್ರಭಾವ ಮಕ್ಕಳಾಗ್ಲಾರ್ದವ್ರ ಮೇಲೂ ಬೀಳ್ತೈತಂತ. ಅವಾಗ ಅವ್ರ ಹೊಟ್ಟಿ ಒಳಗೂ ಒಂದು ಮಗು ಹುಟ್ಟು ಬರೋ ಚಾನ್ಸ್ ಇರ್ತೈತಿ ಅಂತೇಳಿ ಹಗ್ಲೆಲ್ಲ ಅಂತಿರ್ತಿದ್ರು. ಹೌದು, ಮನ್ಯಾಗ ಒಂದು ಕೂಸಿತ್ತು ಅಂತ ಅಂದ್ರ ಹಂಗ ದೇವ್ರ ಆಶೀರ್ವಾದ ಮಾಡ್ತಾನೆ ಇರ್ತಾನ. ಏನು ಅಕ್ಕ ನನಗಂತೂ ಒಂದು ಗೊತ್ತಿಲ್ಲ. ಇನ್ಮೇಲೆ ಮಾತ್ರ ನೀ ಭಾಳ ಅಂದ್ರೆ ಭಾಳ ಹುಷಾರಿಲ್ಲ ಇರ್ಬೇಕು. ಹೋಗ ಕೈ ಬಂದಿಟ್ಟು ರೆಸ್ಟ್ ತಗೋ. ಅವಾಗ ದವಾಖಾನಿಗದು ಹೋಗಿ ಚೆಕಪ್ ಮಾಡ್ಸ್ಕೊಂಡ್ ಬರಕ್ ಬರ್ತೈತಿ. ಹೋಗುವ ಪ್ರೀತಿ ಮಕ್ಕ ಹೋಗುವ. ಬಾ ಪ್ರೀತಿ. ಈ ವಿಷಯ ನಿಮ್ಮ ಮಾವ ಕೇಳಿದ್ರೆ ಎಷ್ಟು ಖುಷಿ ಪಡ್ತಾನ ಗೊತ್ತೇನ? ಅಂದಂಗೆ ಎಲ್ಲದನ ನಿನ್ ಗಂಡ? ಹೌದಲ್ರಿ ಅತ್ತಿ, ನಾನು ಬಂದಾಗಿಂದ ನೋಡೇ ಇಲ್ಲ ಅವ್ರನ್ನ. ಸೀತಾ ನಿಮ್ಮ ಮಾವ ಎಲ್ಲದನ? ಅಯ್ಯೋ ಅತ್ತಿ, ಅದು ಹಿಂಗಾಗೈತಿ ಅಂತ ಕೂಡಲೇ ಅವ್ರನ್ನ ನೀವು ಆ ಕಡೆ ಹೋದ್ರೆ ಹಿಂದೆ ಮಾವನ್ ಕಳ್ಸಬಿಟ್ಟೆ. ಬಂದಿಲ್ರಿ ಅವರಲ್ಲೇ? ಅಂದಂಗ ಅವ ಅಪ್ಪ ಫೋನ್ ಮಾಡಿದ್ದ. ನಿಮ್ಮ ಅಪ್ಪ ಫೋನ್ ಮಾಡಿದ್ರನ? ಏನದಾರ ಅಂತವ್ರ? ಅಯ್ಯೋ ಅವರು ನಾವು ಆ ಕಡೆ ಹೋಗ್ಯವಲ್ಲ, ಹಿಂಗೆ ದವಾಖಾನಿಗೆ ಹೋಗಿವಿ ಅಂತಂದೇಳಿ ಹೇಳಿದ ತಕ್ಷಣ ಅವರು ಅಲ್ಲಿ ದವಾಖಾನಿಗೆ ಬರಕ್ಕೆ ಬಂದಾರ. ಮತ್ತೆ ಆ ಕಡೆ ಹೋಗ್ಯಾರ, ಯಾರು ಕಂಡಿಲ್ಲಲ್ಲ. ಫೋನ್ ಹಚ್ಚಿದ್ರು ನಾವು ಮನೆಗೆ ಬಂದೇವಿ ಅಂತಂದೆ. ಮತ್ತೆ ಈಗ ಹೊಳ್ಳಿ ಬರಾಕತ್ತಾರ. ಅಯ್ಯೇ ಎಂತ ಕೆಲಸ ಆತ್ ನೋಡು. ಗಾಬರಿ ಒಳಗ ನಿಮ್ಮ ಮಾವು ಕಳ್ಸ ಅಂತಂದು ಹೇಳಂದೆ ಸೀತಾ ನಿನಗ. ಪಾಪ ನನಗೂ ನೆನಪ ಇಲ್ಲ ನೋಡು. ಅಲ್ಲಿಂದ ಬರಬೇಕಾರೆ ಫೋನ್ ಹಚ್ಚಿದ್ರ ಹೊಳ್ಳಿ ಮನೆಗೆ ಬರ್ತಿದ್ರು. ಇರ್ಲಿ ತಗೋಪ್ಪ. ಅವ್ರು ಈ ಸುದ್ದಿ ಕೇಳಿದ್ರೆ ಖುಷಿ ಪಡ್ತಾರ. ಅಂದಂಗ ಪ್ರೀತಿಯವ್ರ ಮನೆಗೆ ಫೋನ್ ಹಚ್ಚಿ ಹೇಳ್ಬೇಕಿತ್ತ? ಹೇಳತ್ತಜ್ಜಿ. ಈಗ ಮಕ್ಕಳಕ್ಕೆ ಹೋಗಿದ್ಲಲ್ಲ ರೂಮಿಗ, ಅವಾಗ ನೆನಪಂತಕಿಗೆ ನಮ್ಮ ಮಮ್ಮಿಗೆ ಹೇಳ್ತೀನಿ ಅಂತೇಳಿ ಅವ್ರ ಅಪ್ಪಗ ಅವ್ರ ಅವಾಗ ಫೋನ್ ಮಾಡಿ ಹೇಳಿದ್ಲು. ಖುಷಿಯಾಗಿರ್ಬೇಕು ಅವ್ರಿಗೂ. ಹ್ಞೂ ಅಜ್ಜಿ, ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಈಗ ಬರ್ತೇನೆ ಅಂತ ಹೇಳಾರ. ಹೌದೇನಪ್ಪ? ಯಾವಾಗ ಬರ್ತಾರ? ಈಗ ಈ ವಾರದಾಗ ಬರ್ತೇನೆ ಅಂತಾರ. ನಾಳಿಲ್ಲ ನಾಡ್ದ ಹಂಗ. ಚಲೋ ಆತ. ಅದ್ರ ಪ್ರೀತಿನ ಭಾಳ ಹುಷಾರಿಲ್ಲ ನೋಡ್ಕೋಬೇಕು ನೋಡಪ್ಪ. ಹ್ಞೂ ಯವ್ವ ಹಂಗಾಗ್ಲಿ. ಅಂದಂಗ ಅಲ್ಲೊಂದು ಗುಳಿಗೆ ಸಿಕ್ಕಿಲ್ಲ, ಹೋಗಿ ತೊಗೊಂಬರ್ತೇನೆ. ಇಲ್ಲೇ ಮನಿ ಬಾಜು ಐತಲ್ಲ ಗುಳಿಗೆ ಅಂಗಡಿ, ಅಲ್ಲಿ ಹೋಗಿ ತೊಗೊಂಬರ್ತೇನೆ. ಯಪ್ಪ ಮೊದ್ಲು ಹೋಗಿ ತಂದ್ಕೊಡು. ಯಾವ್ದೇ ರೀತಿ ಏನು ಕಡಿಮೆ ಆಗ್ಬಾರ್ದು ನೋಡ ಹುಡುಗಿಗೆ. ಅದೇವ ಈಗ ಹೋಗಿ ತೊಗೊಂಬರ್ತೇನೆ. ಏನ ರಾಘವೇಂದ್ರ ಸ್ವಾಮಿ ದಯೆಯಿಂದ ನಮ್ಮ ಪ್ರೀತಿ ಭಾಳ ಬೆಳಕಾತ್ ನೋಡ್ರಿ ಅತ್ತಿ. ಹ್ಞೂ ಎಲ್ಲ ಆ ದೇವ್ರ ಆಟ. ಹೋಗಿ ಗಿರ್ಜಿ ಹೇಳಿ ಬರ್ತೇನೆ ತಡ್ರಿ ಅತ್ತಿ. ಬೇಡ ಅಲ್ಲಿ ಹೋಗಿ ಏನು ಹೇಳಕ್ ಹೋಗ್ಬೇಡ. ಇಲ್ಲಿ ಬರ್ತಾಳಲ್ಲ ಆಕಿ, ಅವಾಗ ಸೂಕ್ಷ್ಮವಾಗಿ ಹೇಳಷ್ಟ. ಇನ್ನು ಯಾರಿಗೂ ಸುದ್ದಿ ಅದು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿಲ್ರಿ ಅತ್ತಿ, ಯಾರಿಗೂ ಹೇಳಂಗಿಲ್ಲ. ಹಂಗಾಗಿ ಮಾಡ್ತೇನೆ ತೋರಿ. ಆಕಿ ಬರ್ತಾಳಲ್ಲ ಮನೀಗ, ಅವಾಗ ಹೇಳ್ಬಿಡ್ತೇನೆ. ಆಕಿನೂ ತಿಳ್ಕೊಂತಾಳ. ಆಕಿನೂ ಯಾರ ಮುಂದೆ ಹೇಳಂಗಿಲ್ಲ. ಸೀತಾ ಯಾಕೆ ಭಾಳ ತತ್ವ ಹುಡುಗಿ ಎದ್ದೇ ಇಲ್ಲ? ಹೌದು ನೋಡ್ರಿ ಅತ್ತಿ, ಎಷ್ಟೊತ್ತು ಮಕ್ಕೊಂಡ ಬಿಟ್ಟ, ನೀನು ಎದ್ದೇ ಇಲ್ಲ. ಇರ್ಲಿ ತಗೋ ಮಕ್ಕೋಲಿ. ಮಕ್ಕೊಂಡ್ರೆ ಒಂದಿಟ್ಟು ಆರಾಮಾಗಿ ಆಟ ಆಡ್ತಾನ. ಇಲ್ಲಾಂದ್ರೆ ಕಿರಿಕಿರಿ ಮಾಡ್ತೈತಿ. ಇನ್ನೊಂದು ಬಂತಂದ್ರೆ ಇಬ್ರು ಹೊಡೆದಾಡ್ಕೊಂತ ಜಗಳ ಆಡ್ಕೊಂತ ಇರ್ತಾರಿನ್ನು. ಹ್ಞೂ ರೀ ಅತ್ತಿ, ಅದನ್ನ ನೋಡಾಕ ಒಂದ್ ರೀತಿ ಚಂದ. ಮತ್ತೆ ಆಮೇಲೆ ಬರ್ತಾ ತಲೆವೇನೇನು ಅನಿಸ್ಬಿಡ್ತೈತೆ ನೋಡ್ರಿ. ಇನ್ನ ನಿಮ್ಮ ಮನಿ ತುಂಬಿದ ಮನಿ ಬಿಡುವ. ಸೀತಾ ಏನಾರ ಕೆಲಸ ಐತನ? ಹ್ಞೂ ರೀ ಅತ್ತಿ, ಈಗ ಮಧ್ಯಾಹ್ನದ ಅಡುಗೆ ಎಲ್ಲ ಖಾಲಿ ಆತ. ರಾತ್ರಿಗೆ ಒಂದಿಟ್ಟು ಏನಾರ ಬೇರೆ ಮಾಡ್ಬೇಕ್ರಿ. ಬಾಳೆನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಕೂಸೈತಿ ನಿನಗೂ ಕೆಲಸ ಬಾಳಕೈತಿ. ಒಂದು ಕೆಲಸ ಮಾಡ, ಸುಮ್ಮನೆ ಪಲಾವ್ ಮಾಡ್ಬಿಡ. ಹ್ಞೂ ರೀ ಅತ್ತಿ. ಮತ್ತೆ ಆ ಹುಡುಗ ಏನು ತಿನ್ನಿಸ್ತೀಯಾ? ಅವಂಗ ಒಂದಿಟ್ಟು ಮಾಲ್ಟ್ ಮಾಡಿ ಹಾಕ್ಬಿಡ್ತೇನೆ ರೀ ಅಜ್ಜಿ. ಹಂಗ ಮಾಡ. ಈಗ ಎದ್ ಕೂಡ್ಲೆ ಒಂದಿಟ್ಟು ತಿನ್ನಿಸು, ಆಮೇಲೆ ಮತ್ತೊಂದಿಟ್ಟು ತಿನ್ನಿಸ್ತೇನ. ಬ್ಯಾಡ ಬಿಡ, ನಾ ಒಂದು ಮುಟ್ಕಿ ಅಕ್ಕಿ ತೊಳೆದು ಇಡ್ತೇನಂತ, ಅದನ್ನ ರಾತ್ರಿ ಉಣಿಸ್ತೇನೆ ಅವಂಗ. ಹ್ಞೂ ರೀ ಅತ್ತಿ. ನಡಿ ಕಾಯಿಪಲ್ಲೆ ಹಚ್ಕೊಡ್ತೇನಂತ, ನೀ ಪಲಾವ್ಗೆಲ್ಲ ರೆಡಿ ಮಾಡ್ಕೋ. ಅತ್ತಿರಿ ಅವ್ರೇನಾರ ಬಂದ್ರ ಈ ಪ್ರೀತಿ ಸುದ್ದಿ ಹೇಳ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಕಾರ. ಹಂಗ ಆಗ್ಲವ. ನಡಿವಾ ಅಜ್ಜಿ. ಪಾಪುನ ಒಳಗೆ ಮಲಗ್ಸೇನ್ರಿ. ಅವ ಎದ್ರ ಒಂದು ಸ್ವಲ್ಪ ಕರ್ಕೊಂಡ್ ಬರ್ತೀರಿ? ಹ್ಞೂನ್ವಾ, ನಾನು ಒಂದಿಟ್ಟು ನೋಡ್ಕೊತಿರ್ತೇನೆ ತಗೋ ಅವನ್ನ. ಬರ್ರಿ ಅತ್ತಿ. ಪ್ರೀತಿ ಅಕ್ಕಗ ಏನಾರ ಮಾಡ್ಕೊಡ್ಬೇಕ್ರಿ. ಹೌದ್ವಾ, ಅಕ್ಕಿ ಏನ್ ತಿಂತಾಳ ನೋಡಿ, ತಿನ್ನೋಂಥದ್ದು ಏನಾರ ಮಾಡ್ಕೊಡ್ಬೇಕು. ಏನ ದೇವ್ರ ದಯೆಯಿಂದ ಈ ಮನಿ ನಂದಾಗ ಹೋಗಲ್ಲ ಆಗೈತಿ. ದೊಡವಾ ಬಂದೇನಪ್ಪ, ಭಾಳ ಚಲೋ ಆತ್ ನೋಡು. ದೊಡವಾ ಇವರೆಲ್ಲ ಎಲ್ಲಿ ಹೋಗ್ಯಾರ? ಒಳಗ ಅದಾರಪ್ಪ. ಪ್ರೀತಿ ಒಳಗ್ ಮಕ್ಕೊಂಡಾಳ. ಅಲ್ ದೊಡವಾ, ಇದಕ್ಕಿದಂಗೆ ಎಲ್ಲಾರು ಸೇರಿ ಇಲ್ಲೇ ಬಂದ್ಬಿಟ್ಟಾರಲ್ಲ. ನನಗೆ ನೋಡಿದ್ರ ಸೀತಾ ಹೆದರ್ಸ ಕಳ್ಸಿದ್ಲು. ಏನಾಗತ್ತಿದ್ ಬೇ? ಅವ ಸತೀಶಗರ ಕೇಳಿದ್ರ ಮನಿಗ್ ಬರ್ರಿ ಅಪ್ಪರ ಹೇಳ್ತೇನಿ ಅಂತಾನ. ಅವ ಏನು ಅಲ್ಲಿ ಒಡ್ದು ಹೇಳವಲ್ಲ. ಏನಾಗೈತ್ ದೊಡವಾ? ಅದಾ ಈಗ ಇನ್ನೊಂದ್ ಮೊಮ್ಮಗಳು ಬರ್ತಾಳ ನೋಡ್ ನೀನು. ಬಾಳ ಅಂದ್ರ ಬಾಳ ಚಲೋ ಆತ್ ದೊಡವಾ. ಕೇಳಿ ಬಾಳ ಖುಷಿ ಆತ್ ನೋಡು. ಹುಡುಗ ಎದ್ದೇಳ್ತೇನಪ್ಪ, ಕರ್ಕೊಂಡ್ ಬರ್ತೇನೆ ತಡಿ. ಎಲ್ಲ ಒಳ್ಳೇದಾದ್ರಷ್ಟು ಸಾಕು. ಓನ ಬಂಗಾರಿ ನೀವು ಅದ್ರಿ? ಬಾರಪ್ಪ ಬಾ. ಅದೇ ಬಾರ ಬಂಗಾರಿ, ಬಾ ಇಲ್ಲಿ ಕೊಡು ದೊಡವಾ ಇಲ್ಲ ಅವನ್ನ. ಈಗ ಬಂಗಾರಿ ಜ ಜ ಅಜ್ಜ ಅಂತೀರಿ. ಈಗ ನಿನ್ಗ ತಮ್ಮ ತಂಗಿ ಯಾರ ಬರ್ತಾರ ಗೊತ್ತೇನ? ಅವಾಗ ಅದ್ರ ಜೊತೆಗೆ ಆಟ ಆಡೇನ? ನೋಡ್ಲಾ ತಿರ್ಗಾ ಇದು ಒಂದೊಂದ ಮಾತು ಮಾತಾಡಕತ್ತ. ತಪ್ಪೆಜ್ಜಿ ಹಿಡ್ಕೋತ ಒಂದೊಂದ ಮಾತು ಮಾತಾಡಕತ್ತೈತಿ. ಎಷ್ಟೆಲ್ಲ ಉಡಾತನ ಮಾಡ್ತಿದಿ ನೀನು. ಉಡಾತನ ಅನ್ನೋದಕ್ಕೆ ನೆನ್ಪಾತ್ ನೋಡ್ಲಾ. ಆಗಲೇ ಮಧ್ಯಾಹ್ನ ಅಕ್ಕಿ ಸೀತಾ ಡಬ್ರಿ ಇಟ್ಟಾಳ ಕಟ್ಟಿ ಮೇಲೆ, ತಗೊಂಡ್ ಮೈ ಮೇಲೆ ಕೆಡುಕೋತಿತ್ತು. ಹೌದೇನೋ? ಹೌದು ಮರಯ್ಯ. ಅಲ್ಲಿ ಬೇವಾ, ಅಲ್ಲಿ ಯಾಕೆ ಇಟ್ಟಿದ್ರದನ್ನ?
ಅಲ್ಲ ಮತ್ತೆ ಡಬ್ರಿ ಅಡಿಗೆ ಮನೆ ಕಟ್ಟಿ ಮೇಲೆ ಇಡ್ದ ಇನ್ನೆಲ್ಲಿ ಇಡ್ತಾರ ಆಕಿ ಸಾರ್ ಮಾಡ್ಬೇಕಂತಂದೇಳಿ ಅಲ್ಲಿ ಇಟ್ಟಾಳ ಇವ ಹೋದನ ತಗೊಳಕ ಹೋದ ಇನ್ನೇನ್ ಬೀಳ್ತಿತ್ತು ಪಾಪ ಸೀತಾ ತಗೊಂಡು ಮ್ಯಾಲ ಇಟ್ಲು ಮತ್ತ ಇನ್ಮೇಲೆ ಚಾಲು ತಗೋ. ಎಷ್ಟೊತ್ತನ ಅಂತ ತಡಿ ಮೇಲೆ ಕರ್ಕೊಂಡ್ ಕುಂದಿರ್ತಿಪ್ಪ ಕೆಳಗ ಹಾಕ ಆಟಾಡ್ಸನ ಇರ್ಲಿ ಬೇ ಏನಾಗಂಗಿಲ್ಲ. ಯಾಕ ಎತ್ಕೊಂಡ್ ಕುಂದಿರ್ಬೇಕು ಅನ್ನಿಸ್ತಾ ಕುತ್ಕೊಂಡೇನಿ. ಹಂಗಾರ ಪರವಾಗಿಲ್ಲ ತೋ. ಓಯ್ ಬಾರ ಇಲ್ಲೇ. ಹೋಗಪ್ಪ ಅಮ್ಮ ಕರೆಯಕತ್ತಾಳ ಹೋಗ್. ಏನ್ ಬೇಕಪ್ಪ ನಿನಗೀಗ? ಓಯ್ ಮಮ್ಮು ತಿಂತೀರಿ? ಹೋಗಪ್ಪ ಮಮ್ಮು ಉಂಟು ಬಾ ಹೋಗ್. ಬಾರೋ ಪಾಪು ಮಮ್ಮು ಮಾಡಿ ಆಮೇಲೆ ಮತ್ತೆ ಅಜ್ಜಿ ಕಡೆ ಬರಂತಿ ಬಾ. ಅವ್ನ ಊಟ ತಯಾರಾಗೈತೇನ್ವಾ? ಹ್ಞೂ ರೀ ಅಜ್ಜಿ ಅತ್ತೆರು ಉಣಿಸ್ತಾರಂತ. ಒಂದಿಟ್ಟು ಅನ್ನ ಮಾಡೈತಿ, ಮಧ್ಯಾಹ್ನದ ಒಂದಿಟ್ಟು ಬ್ಯಾಳಿ ಕಟ್ಟೈತಿ, ಈಗ ತುಪ್ಪ ಹಾಕಿ ತಿನ್ನಿಸ್ತೇನೆ. ಹ್ಞೂನ್ವಾ ಬಿಸಿ ಇದ್ದಾಗ ತಿನ್ನಿಸು. ಬಾರೋ ಪಾಪು ಅಜ್ಜಿ ಊಟ ಮಾಡಿಸ್ತದಂತ ಬಾ. ಸೀತಾ ನಾ ಇವ್ನ ಕರ್ಕೊಂಡು ಹೊರಗೆ ಹೋಗ್ಯಾನ, ಹೊರಗೆ ಚಂದ್ರನ್ ತೋರಿಸ್ಕೊಂತ ಊಟ ಮಾಡಿಸ್ತೇನೆ. ಹ್ಞೂ ರೀತಿ ಎಲ್ಲ ಈ ಬಟ್ಲದ ಹಾಕಿಟ್ಟೆ ನೋಡ್ರಿ. ಬಾರೋ ಪಾಪು ಪ್ರೀತಿಗ ಏನಾರ ಬೇಕಂದ್ರೆ ಕೊಡುವ ಸೀತಾ. ಹ್ಞೂ ರೀತಿ ಪ್ರೀತಿ ಅಕ್ಕನ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾ ಎಲ್ಲ ನೋಡ್ಕೋತೇನೆ. ಆಗ್ಲೇವಾ ಬಂಗಾರಿ ಬಾ.